ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಂದು ಆ್ಯನಿವರ್ಸರಿ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ದು ನಂದು ಮದುವೆದು ಫೋಟೋ ಅಪ್ಲೋಡ್ ಮಾಡ್ತಾಯಿದ್ದೆ. ನಾನು ಸ್ವಲ್ಪ ಚೆನ್ನಾಗಿರೋದಿತ್ತು, ಹಾಗಾಗಿ ನನಗೂ ಇಷ್ಟ ಆಯಿತು. ಹಳೇದೆಲ್ಲ ಸ್ವಲ್ಪ ನೆನಪಾಗಲಿ ಅಂತ ಹೇಳಿಬಿಟ್ಟು ಈ ರೀತಿ ನಾನು ಫೋಟೋಗಳನ್ನು ಆ್ಯಡ್ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ನಂತರ ನಾನು ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಹೇಗಿದೆ ಅಂತ ಆ್ಯನಿವರ್ಸರಿ ಹಾಗೆ ಫಾಲೋ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನು ಲೈಕನ್ನು ಪಡೆಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ ನೋಡ್ತಾ ಇರೋರು ಮೊದಲನೇದಾಗಿ. ಹಾಗೆ ಹೇಗಿದೆ ಅಂತ ವಿಡಿಯೋ ಕಮೆಂಟ್ ಮಾಡಿ ಒಂದ್ಸಾರಿ ಫಾಲೋ ಮಾಡಿ ಫ್ರೆಂಡ್ಸ್. ಬೆಳಗ್ಗೆನೇ ಎದ್ದಿದ್ದೆ ಅಲ್ವಾ, ಹಾಗಾಗಿ ಮಗನೂ ಕೂಡ ಎದ್ದಿದ್ದ. ಅವನಿಗೂ ಸ್ನಾನ ಮಾಡಿಸ್ಕೊಂಡು ನಾನು ಸ್ನಾನ ಮಾಡಿದ್ದೆ. ಇನ್ನು ಮಕ್ಕಳನ್ನ ಕೂಡ ರೆಡಿ ಮಾಡಿದ್ದೆ. ಇವಾಗ ಏನು ಫಂಕ್ಷನ್ ಎಲ್ಲ ಇಟ್ಕೊಂಡಿಲ್ಲ, ಸಿಂಪಲ್ಲಾಗಿ ನೈಟ್ ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ವಿ. ಹಾಗಾಗಿ ಅಡುಗೆ ಮಾತ್ರ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಇವಾಗ ನನ್ನ ಮಗ ಇವಾಗ ಎಲ್ಲ ಹೋಗ್ತಿದ್ದಾರೆ ಅಂತ ಅವನು ಖುಷಿಯಾಗಿದ್ದಾನೆ. ಇನ್ನು ನನ್ನ ಮಗಳು ಖುಷಿಯಾಗಿ ಆಟ ಆಡ್ಕೊತಾ ಇದ್ಲು. ಟಿಫನ್ ಎಲ್ಲ ಮಾಡಿಕೊಂಡು ಇವಾಗ ನಾವು ರೆಡಿಯಾಗಿದ್ವು. ಇನ್ನು ನಮ್ಮ ಹಸ್ಬೆಂಡು ಅವರು ಕೆಲ್ಸಕ್ಕೆ ಹೋಗೋಕ್ಕೆ ಅಂತ ಹೊರಟಿದ್ರಲ್ವ, ಹಾಗಾಗಿ ನನ್ನ ಮಗ ಇವಾಗ ಹೋಗಬೇಕು ಅಂತೇಳಿ ಅವನು ಹಠ ಮಾಡ್ತಾಯಿದ್ದಾನೆ. ಯಾಕಂದರೆ ಡೈಲಿ ಬೈಕಲ್ಲಿ ಹೋಗಿ ಒಂದೊಂದು ಸರಿ ಬರ್ತಾ ಇರ್ತಾನೆ, ಹಾಗಾಗಿ ಅದು ಅಭ್ಯಾಸ ಆಗಿದೆ. ಕರ್ಕೊಂಡೋಗಲಿ ಅಂತ ಅವನಿಗೆ ಅವ್ರು ಹೊರಡ್ತಿದ್ದಲ್ಲೇ ಗೊತ್ತಾಗ್ಬಿಡುತ್ತೆ. ಹಾಗೆ ಅವನು ಅವ್ರ ಅಪ್ಪಾಜಿ ಹತ್ರ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ನಾನು ಸಂಜೆಯಿಂದ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಇವಾಗ ಚಿಕನ್ ತರಿಸಿ ಅಡುಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಮಕ್ಕಳೆಲ್ಲರೂ ಆಟ ಆಡ್ಕೊತಾ ಇದ್ದರು. ಇನ್ನು ನಂದೊಂದು ವೀಡಿಯೋ ಮಾಡು ಅಂತ ಅವರೂ ಬರ್ತಾಯಿದ್ರು. ಹಾಗೇನೆ ಸಂಜೆ ಟ್ಯೂಷನ್ಗೆ ಹೋಗಿ ಬಂದಿದ್ದರು. ನಾನು ಅವರು ಕೂಡ ಇವಾಗ ವೀಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಅವಾಗ ತಾನೇ ಬಂದಿದ್ದರು. 5:30 ಆಗಿತ್ತು ಬಂದಿದ್ದು. ಇನ್ನು ಚಿಕನ್ ತರಿಸಿ ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ಕೇಕ್ ಕೂಡ ತರಿಸಿದ್ವು, ಅದನ್ನು ಕೂಡ ಕಟ್ ಮಾಡಿಸಿ. ಫ್ರೆಂಡ್ಸ್ಗೆ ಯಾರೂ ಹೇಳಿರಲಿಲ್ಲ, ಯಾಕಂದರೆ ಮಕ್ಕಳಿರೋದ್ರಿಂದ ನಾನು ಅರೇಂಜ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವೇ ಇಬ್ಬರೇ ಕೇಕ್ ಕಟ್ ಮಾಡ್ಕೊತಾ ಇದ್ದು. ಲಾಸ್ಟ್ ಇಯರು ಫ್ರೆಂಡ್ಸ್ ಬಂದಿದ್ದರು. ನಮ್ಮ ಅಮ್ಮನೂ ಇದ್ದರು. ಬಾಣಿತನ ಇದ್ರಿಂದ ಅವರೆಲ್ಲರ ಜೊತೆ ನಾನು ಕೇಕ್ ಕಟ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಈ ವರ್ಷ ಯಾರೂ ಇಲ್ಲ. ವರ್ಷ ಯಾರಾದರೂ ಇದ್ದೇ ಇರೋರು. ಈ ವರ್ಷ ಒಬ್ಬರನ್ನ ಕಟ್ ಮಾಡ್ಕೊತಾ ಇರೋದು. ಆದರೂ ಮಕ್ಕಳಿದ್ದಾರೆ ಜೊತೆಯಲ್ಲಿ. ಅದೊಂದು ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಇನ್ನು ನನ್ನ ದೊಡ್ಡ ಮಗಳಂತೂ ಏನಾರ ಫಂಕ್ಷನ್ನು ಅದು ಇದು ಅಂತಂದರೆ ಇನ್ನು ಅವಳು ತುಂಬಾ ಖುಷಿ ಪಡ್ತಾ ಇದ್ದಾಳೆ. ಫ್ರೆಂಡ್ಸ್ ಯಾರು ಕರೆದೇ ಇಲ್ಲ ನೀವು ಅಂತ ಹಾಗೆ ಇದು ಮಾಡ್ತಾಯಿದ್ರು. ಅದು ವೀಡಿಯೋ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ನಾವು ವೀಡಿಯೋ ಚೆಕ್ ಮಾಡ್ತಾಯಿದ್ವಿ. ನಾನು ಹೈಟಿಗಿರೋದಕ್ಕೆ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ ವೀಡಿಯೋ ನಿಂತ್ಕೊಂಡ್ರು. ಹಾಗೆ ಅದನ್ನು ಸರಿ ಮಾಡಿಕೊಂಡು ಇವಾಗ ಕೇಕ್ ಕಟ್ ಮಾಡಿದ್ವಿ. ಇನ್ನು ನಮ್ಮ ಮನೆಯವರು ನನಗೆ ಕೇಕ್ ತಿನ್ನಿಸಿದ್ರು, ನಾನು ಅವ್ರಿಗೆ ತಿನ್ನಿಸಿ ಇನ್ನು ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ರೆಡಿಯಾಗಿದ್ವಿ. ಇನ್ನು ನಾನು ದೇವಸ್ಥಾನಕ್ಕೆಲ್ಲೂ ಹೋಗೋಕ್ಕಾಗಿರಲಿಲ್ಲ, ಯಾಕಂದರೆ ಇವತ್ತು ಗುರುವಾರ ಆಗಿತ್ತು. ಗುರುವಾರ ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾಳೆ ಶುಕ್ರವಾರ ಮಾರಮ್ಮನ ದೇವಸ್ಥಾನದಲ್ಲಿ ಚೆನ್ನಾಗಿ ಪೂಜೆ ಇರುತ್ತೆ ಅಂತೇಳಿ ಇವತ್ತೇನು ಬೇಡ ಅಂತ ನಾನು ಸುಮ್ಮನೆ ಆಗಿದ್ದೆ. ಇನ್ನು ನಾಳೆ ನಾನು ಬೆಳಗ್ಗೆನ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನೋಡಿ, ಈಗ ನನ್ನ ಮಗಳು ಅವಳು ಕೇಕ್ ಅಂದರೆ ತುಂಬ ಇಷ್ಟ. ಅವಳಿಗೆ ಕೂಡ ಇವಾಗ ತೊಗೊಂಡು ತಿಂತಾಯಿರ್ತಾರೆ. ನಮ್ಮ ಮನೆಯವರು ಮ್ಯಾಚ್ ನೋಡಬೇಕು ಅಂತೇಳಿ ತುಂಬ ಇಷ್ಟಪಡ್ತಾಯಿದ್ರು. ನನ್ನ ಮಗಳು ಟಿ ವಿ ಆಫ್ ಮಾಡಿದ ತಕ್ಷಣವೇ ಆಫ್ ಮಾಡಿದಲ್ಲ ಅಂತ ಬೇಜಾರಾದರೆ ಸ್ವಲ್ಪ ಅವಳ ಮೇಲೆ ಇದು ಮಾಡ್ತಾಯಿದ್ರು, ಗಲಾಟೆ ಮಾಡ್ತಿದ್ರು. ಏನಕ್ಕೆ ಆಫ್ ಮಾಡಿದೆ ಅಂತೇಳಿ. ನಾನು ವೀಡಿಯೋ ಮಾಡೋದಕ್ಕಾಗಿ ಅಂತೇಳಿ ಟಿ ವಿನ ಆಫ್ ಮಾಡಿದೆ. ಇವಾಗ ನಮ್ಮ ಪಾಪು ಕೂಡ ಮಲ್ಕೊಂಡಿದ್ದ. ಅವನಿದ್ರೆ ನನಗೆ ಕೇಕ್ ಕಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ನು ಸ್ವಲ್ಪ ಬೇಗನೆ ಮಲ್ಕೊಂಡ. ಹಾಗಾಗಿ ಬೇಗ ಅಂದ್ರೇನಿಲ್ಲ, 9 ಆಗಿತ್ತು ಮಲ್ಕೊಂಡಿದ್ದ. ನಾವು ರೆಡಿಯಾಗಿದ್ದೆಲ್ಲ ಲೇಟ್ ಆಗೋಯಿತು. ಹಾಗಾಗಿ 10:30 ಆಗೋಗಿತ್ತು ನಾವು ಕೇಕ್ ಕಟ್ ಮಾಡೋದ್ರೊಳಗಡೆ. ಇನ್ನು ನಮ್ಮ ಮನೆಯವ್ರು ಮ್ಯಾಚ್ ನೋಡೋದಕ್ಕೆ ಅಂತ ಟಿ ವಿ ಆನ್ ಮಾಡೇ ಬಿಟ್ಟಿದ್ರು. ಇವಾಗ ನಾನು ರೆಡಿಯಾಗಿದ್ದಲ್ಲ ಅದನ್ನು ಸರಿ ವೀಡಿಯೋ ಮಾಡ್ಕೊತಾ ಇದ್ದೆ. ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ನಾನು ರೆಡಿಯಾಗೋದೇನು ಬೇಡ ಅಂದ್ಕೊಂಡಿದ್ದೆ, ಆದರೂ ಒಂದು ಸರಿ ರೆಡಿಯಾಗಿ ಚೆನ್ನಾಗಿ ಕೇಕ್ ಕಟ್ ಮಾಡೋಣಲ್ವಾ ಅಂತೇಳಿ ರೆಡಿಯಾಗಿದ್ದೆ. ಇನ್ನು ಎಲ್ಲ ಚೆನ್ನಾಗಿತ್ತು. ನಮ್ಮ ಪಾಪು ಇದ್ದರೆ ಕಷ್ಟ ಆಗಿರೋದು ನನಗೆ, ಏನು ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅವನು. ಹಾಗಾಗಿ ಇವಾಗ 11 ಆಗಿತ್ತು ಟೈಮು. ನಮ್ಮವ್ರು ಮ್ಯಾಚ್ ನೋಡ್ತಾಯಿದ್ರು. ಹಾಗೆ ನಾವಿವಾಗ ಟೈಮ್ ಪಾಸ್ ಆಗುತ್ತಲ್ಲ ಅಂತ ಹೇಳಿ ಹಾಗೆ ಕೂತ್ಕೊಂಡೆಲ್ಲ ಮ್ಯಾಚ್ ನೋಡ್ತಾ, ಇನ್ನು ಪಾಪ ಮಲ್ಕೊಂಡಿದ್ನೆಲ್ಲ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ. ಇನ್ನು ನನ್ನ ಮಗಳಿಗೆ ಇಬ್ಬರಿಗೂ ಅವ್ರಿಗೆ ಖುಷಿಯಾಗಿತ್ತು ಕೇಕ್ ತಿನ್ನೋದೇ. ಸಿಕ್ಕಿದ್ದೆ ಚಾನ್ಸ್ ಅಂತ ಎಲ್ಲ ಕೇಕ್ನು ತಿನ್ನೋಕೆ ಇಷ್ಟ ಮಾಡ್ತಿದ್ರು, ಜಾಸ್ತಿ ತಿನ್ನಬಾರ್ದಂತೇಳಿ. ಇವಾಗ ಮಲ್ಕೊಳ್ಳೋಣ ಅಂತ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ನಾನು ಕೂಡ ಕೇಕ್ ಅಂದರೆ ತುಂಬ ಇಷ್ಟ ಆಯಿತು. ಅದು ಸ್ವಲ್ಪ ತಿಂದು ನೀರು ಕುಡ್ದು ಇವಾಗ ಹೋಗಿ ಮಲ್ಕೊತೀನಿ. ಮತ್ತು ನಾನು ಬೆಳಗ್ಗೆ ವೀಡಿಯೋ ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಮಕ್ಕಳೆಲ್ಲ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಅದೆಲ್ಲ ಮಣಿಯೆಲ್ಲ ಚುಚ್ಚುತ್ತೈತೆ ಅಂತ ಹೇಳ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಮಲಗೋದಕ್ಕೆ ಅಂತ ಕರ್ಕೊಂಡು ಹೋಗ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡಿದ್ವಿ. ಊಟ ಮುಗ್ದಾದಮೇಲೆ ನಾವು ಕೇಕ್ ಕಟ್ ಮಾಡಿಸಿದ್ದು.
ಇನ್ನು ಈ ರೀತಿ ಒಟ್ಟಿಗೆ ಎಲ್ಲ ಇರೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ. ಸೊ ನೋಡಿ, ನಾ ಮಾರ್ನಿಂಗಿಂದ ವೀಡಿಯೋ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನನ್ನ ಮಗ ನಾನು ಬರ್ತೀನಿ ಎಲ್ಲಿ ಬಿಟ್ಟು ಹೋಗ್ತಾರೋ ಅಂತ ಅವನು ಕೈ ಹಿಡ್ಕೊಂಡೇ ಇದ್ದ. ಸೊ ನೋಡಿ, ನನ್ನ ಮಗಳು ಎತ್ಕೊತಾ ಇದ್ದಾಳೆ ಇವಾಗ. ನಮ್ಮ ಮನೆಯವರು ಇವಾಗ ರೆಡಿ ಆಗ್ತಾಯಿದ್ರು. ಅವರು ಪಾಪನ ಎತ್ಕೊಂಡಿದ್ರು, ಹಾಗಾಗಿ ನಾನು ರೆಡಿ ಆಗೋವರೆಗೂ ಅವರು ಕೂತ್ಕೊಂಡಿದ್ರು ಪಾಪನ ಎತ್ಕೊಂಡು. ಇವಾಗ ಫ್ರೆಂಡ್ಸ್, ಇವಾಗ ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನನ್ನ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ಇವತ್ತು ಶುಕ್ರವಾರ. ಸೊ ನಮ್ಮದು ಆ್ಯನಿವರ್ಸರಿ ಇತ್ತಲ್ವ, ನಾನು ಇನ್ನೊಂದು ದಿನದಿಂದ ವೀಡಿಯೋ ಮಾಡ್ತಾ ಇರೋದು. ಯಾಕಂದರೆ ಅವತ್ತು ದೇವಸ್ಥಾನಕ್ಕೆ ಹೋಗಿಲ್ಲ, ಇವತ್ತು ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ನನಗೆ ಬಟ್ಟೆ ಕೇಳಿಲ್ಲ ಮಾಡ್ಕೊಂಬರೋಣ ಫ್ರೆಂಡ್ಸ್. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಅಮ್ಮ ಇಲ್ಲಿ ಏನು ಮಾಡ್ತಾರೆ. ಅಮ್ಮ ಹಿಂದೆ ತೆಗ್ದಿದ್ದೀನಿ ನೀರು. ಪೂಜೆ ಅದರ ಹೋಗಿ ಮುಂದೆ ಹೋಗಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗೆ ಚಾನಲ್ನ ನೋಡ್ತಾ ಇರೋರು ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಏನು ವಿಡಿಯೋ ಇದೆಯಲ್ಲ ಅದೆಲ್ಲ ಸೆಲೆಕ್ಟಾಗಿ ಹೊಸ್ದಾಗಿ ಬರ್ತಾ ಇರುತ್ತೆ. ಸೊ ಇದೇ ಥರ ಫಾಲೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.